ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಜೀವನದಲ್ಲಿ ಹಣ ಅನ್ನೋದು ಎಷ್ಟು ಇಂಪಾರ್ಟೆಂಟ್. ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ನಾನು ಎಲ್ಲರಲ್ಲೂ ಕೂಡ ಒಂದು ಕನಸಿರ್ತದೆ, ನಾನು ತುಂಬಾ ಹಣ ಮಾಡಬೇಕು, ಒಳ್ಳೆ ಲೈಫ್ ಲೀಡ್ ಮಾಡಬೇಕು, ನಾನು ಅಂದ್ಕೊಂಡಿದ್ದನ್ನ ತಗೊಳ್ಬೇಕು, ಮನೆ ಕಟ್ಟಬೇಕು, ಕಾರ್ ತಗೊಳ್ಬೇಕು, ಹಾಗೆ ಹೀಗೆ ಅಂತ ಹೇಳಿ. ಜಾಬ್ ಇಲ್ಲದಿದ್ದರೆ ಇದ್ರೂ ಜೇಬಲ್ಲಿ ಹಣ ಇರಬೇಕು ಅಂತ ತುಂಬಾ ಜನ ಬಯಸ್ತಾರೆ. ಹಾಗಾದ್ರೆ ನಮ್ಮ ಜೀವನದಲ್ಲಿ ಹಣ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ಕಥೆಯನ್ನ ತಗೊಳ್ಳೋಣ. ಈಗ ಒಬ್ಬ ಬಡ ವ್ಯಕ್ತಿ ಸಾಕಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾನೆ, ಆದ್ರೆ ಅವನ ಕೈಯಲ್ಲಿ ದುಡ್ಡನ್ನ ಉಳಿಸ್ಲಿಕ್ಕೆ ಆಗೋದಿಲ್ಲ. ಯಾಕೆ? ಆತನಿಗೆ ಸಾಕಷ್ಟು ಕಮಿಟ್ಮೆಂಟ್ ಇರ್ತದೆ, ಫ್ಯಾಮಿಲಿಯನ್ನ ನೋಡ್ಕೊಳ್ಬೇಕಾಗ್ತದೆ. ಒಂದು ವೇಳೆ ಆತನಿಗೆ ಮಕ್ಕಳಿದ್ರೆ ಮಕ್ಕಳ ಒಂದು ಸ್ಕೂಲ್ ಫೀಸ್ ಆಗಿರ್ಬೋದು, ಅವರಿಗೆ ಬೇರೆ ಖರ್ಚುಗಳಾಗಿರ್ಬೋದು, ಇದೆಲ್ಲವನ್ನು ಕೂಡ ನೋಡ್ಕೊಳ್ಬೇಕಾಗ್ತದೆ. ಆಗ ಅವನಿಗೆ ತಾನು ಇಷ್ಟಪಟ್ಟಿದ್ದನ್ನ ತಗೊಳ್ಳಿಕ್ಕೂ ಕೂಡ ದುಡ್ಡಿರೋದಿಲ್ಲ. ಕೆಲವೊಮ್ಮೆ ಬೇಸರ ಆಗ್ತದೆ, ಯಾಕಪ್ಪ ನಾನು ಬಡವನಾಗಿ ಹುಟ್ಟಿದೆ, ಒಂದ್ ವೇಳೆ ನಾನು ಶ್ರೀಮಂತನಾಗಿ ಹುಟ್ಟಿದ್ರೆ ನನ್ನ ಕೈಯಲ್ಲಿ ತುಂಬಾ ದುಡ್ಡಿರ್ತಾ ಇತ್ತು, ನಾನು ಬೇಕಾದನ್ನ ತಗೊಳ್ತಾ ಇದ್ದೆ ಅಂತ ಅಂದ್ಕೊಳ್ತಾನೆ. ಇದು ಒಬ್ಬ ಬಡವನ ಕತೆ. ಆದ್ರೆ ಒಬ್ಬ ಶ್ರೀಮಂತನ ಕಥೆಯನ್ನ ನಾವೀಗ ನೋಡೋಣ. ಸಿಕ್ಕಾಪಟ್ಟೆ ದುಡ್ಡಿರ್ತದೆ, ದೊಡ್ಡ ಬಂಗಲೆ ಕೂಡ ಇರ್ತದೆ, 2-3 ಕಾರ್ ಇರ್ತದೆ, ಯಾವುದೇ ಟೆನ್ಷನ್ ಇಲ್ಲ ದುಡ್ಡಿನ ಬಗ್ಗೆ. ಅಂತ ಒಂದು ಜೀವನವನ್ನ ಆತ ಮಾಡಬಹುದು. ಆದ್ರೆ ನೆಮ್ಮದಿ ಅನ್ನೋದು ಅವನ ಜೀವನದಲ್ಲಿ ಇರೋದಿಲ್ಲ. ತಾವು ಕೂಡ ಗಮನಿಸ್ತಾ ಇರ್ತೀರಿ, ಸಾಕಷ್ಟು ಜನರು ನೆಮ್ಮದಿ ಇಲ್ಲದೇನೆ ಸುಸೈಡ್ ಅನ್ನ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಮುಖ್ಯ ಕಾರಣ ಈ ಹಣ ಅನ್ನುವಂಥದ್ದು. ಇಬ್ರು ಕಥೆಯನ್ನು ಕೂಡ ನಾವು ನೋಡಿದ್ವಿ. ಒಬ್ಬ ಬಡ ವ್ಯಕ್ತಿ, ಒಬ್ಬ ಶ್ರೀಮಂತ ವ್ಯಕ್ತಿ. ಒಬ್ಬ ದುಡ್ಡು ಇಲ್ಲ ಅಂತ ಟೆನ್ಷನ್ ಮಾಡ್ಕೊಳ್ತಾನೆ, ಇಲ್ಲಿ ದುಡ್ಡು ಇದ್ದು ಕೂಡ ನೆಮ್ಮದಿ ಇಲ್ಲ ಅಂತ ಟೆನ್ಷನ್ ಮಾಡ್ಕೊಂಡು ಕೆಲವೊಮ್ಮೆ ಸೂಸೈಡ್ ಮಾಡ್ಕೊಳ್ಳುವಂತಹ ಪರಿಸ್ಥಿತಿ ಕೂಡ ಬರ್ತದೆ. ಆವಾಗ ನನಗೆ ಈ ಒಂದು ಪ್ರಶ್ನೆ ಮೂಡಿದ್ದು, ಹಾಗಾದ್ರೆ ನಮ್ಮ ಜೀವನದಲ್ಲಿ ಹಣ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಹಣ ಬೇಕೇ ಬೇಕು. ನಾವು ಜೀವನವನ್ನ ಮಾಡಲಿಕ್ಕೆ ಖಂಡಿತವಾಗ್ಲೂ ಕೂಡ ಹಣ ಬೇಕು. ಆದ್ರೆ ಅದು ನಮ್ಮ ನೆಮ್ಮದಿಯನ್ನ ಕಸಿದುಕೊಳ್ಬಾರ್ದು. ಎಷ್ಟು ಬೇಕೋ ಅಷ್ಟು ದುಡ್ಡು ಇದ್ರೆ ಸಾಕು ಅಂತ ಕೆಲವರು ಹೇಳ್ತಾರೆ. ಕೆಲವರಿಗೆ ಆಸೆ ಕೂಡ ಇರ್ತದೆ, ಯಾಕಂದ್ರೆ ಸೇವಿಂಗ್ ಮಾಡಬೇಕು, ಮುಂದೊಂದು ದಿನ ಕಷ್ಟ ಏನಾದ್ರೂ ಬಂದ್ರೆ ನಮ್ಮ ಹತ್ರ ಕೈಯಲ್ಲಿ ಇರುವಂತಹ ದುಡ್ಡಿನಿಂದ ಏನಾದ್ರೂ ಮಾಡ್ಕೊಳ್ಬಹುದಲ್ಲ, ಸಮಸ್ಯೆಯನ್ನ ಪರಿಹರಿಸ್ಕೊಳ್ಬಹುದಲ್ಲ ಅನ್ನುವಂಥದ್ದು. ಇದು ಕೂಡ ಒಪ್ಪುವಂತಹ ಮಾತೆ. ಆದ್ರೆ ನನಗೇನು ಅನ್ಸಿದ್ದು ಅಂತ ಹೇಳಿದ್ರೆ, ಜೀವನದಲ್ಲಿ ದುಡ್ಡಿನ ಜೊತೆಗೆ ಶಾಂತಿ, ನೆಮ್ಮದಿ ಬೇಕು. ಒಂದು ಹೊತ್ತು ಊಟ ಮಾಡಿ ರಾತ್ರಿ ನೆಮ್ಮದಿಯಿಂದ ಮಲ್ಕೊಂಡ್ರೆ ಅದೇ ಒಂದು ನಿಜವಾದ ಜೀವನ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ರೀಸೆಂಟ್ ಆಗಿ ನಿಮಗೂ ಕೂಡ ಗೊತ್ತಿರ್ತದೆ, ಕಾನ್ಫಿಡೆಂಟ್ ಗ್ರೂಪ್ ನ ಮಾಲೀಕರು ಸೂಸೈಡ್ ಮಾಡ್ಕೊಳ್ತಾರೆ. ಅವರಿಗೆ ಏನ್ ಕಮ್ಮಿ ಆಗಿದೆ? ಹಣ ಇದೆ, ಆಸ್ತಿ ಇದೆ, ಕೋಟ್ಯಾಧಿಪತಿ. ಆದ್ರೂ ಕೂಡ ಅವರು ನೆಮ್ಮದಿ ಇಲ್ಲದೇನೆ ಭಯದಿಂದ ಸೂಸೈಡ್ ಮಾಡ್ಕೊಳ್ತಾರೆ. ಹಾಗಾಗಿ ನಂಗೆ ಇವತ್ತು ಈ ವಿಡಿಯೋ ಮಾಡಬೇಕು ಅಂತ ಅನಿಸ್ತು. ಯಾರೆಲ್ಲ ಈ ವಿಡಿಯೋವನ್ನ ನೋಡ್ತಾ ಇದ್ದೀರಾ, ನಿಮ್ಮ ಪ್ರಕಾರ ಜೀವನದಲ್ಲಿ ನಿಮ್ಗೆ ಹಣ ಮುಖ್ಯನಾ, ನೆಮ್ಮದಿ ಮುಖ್ಯನಾ? ಕಮೆಂಟ್ ಮಾಡಿ.